ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ, ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ. ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ, ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ. ಆನಂದ ಗುರೂಜಿರವರ ಪಾದ ಕಂಡೆನಾ, ಗುರುವ ದಿವ್ಯ ಚರಣ ಸ್ಪರ್ಶದಿ ಧನ್ಯಳಾದೆನಾ. ಗುರುದೇವ
ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಗುರುಗಳ ಕಂಡೆ ರಾಜರಾಜೇಶ್ವರಿಯ ಪ್ರೀತಿ ಕಂದನ ಕಂಡೆ ಶ್ರೀಚಕ್ರಾರಾಧನೆಯ ಸಿದ್ಧಿ ಪುರುಷರನ ಕಂಡೆ ರಾಜರಾಜೇಶ್ವರಿಯ ಪ್ರೀತಿ ಕಂದನ ಕಂಡೆ ಶ್ರೀಚಕ್ರಾರಾಧನೆಯ ಸಿದ್ಧಿ ಪುರುಷರನ ಕಂಡೆ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಪಾದ ಕಂಡೆನಾ ಗುರುವ ದಿವ್ಯ ಚರಣ ಸ್ಪರ್ಶದಿ ಧನ್ಯಳಾದೆನಾ. ಜೀವಾಹಿನಿಯಲ್ಲಿ ಬರುವಂಥ ಮಹರ್ಷಿವಾಣಿಯಲ್ಲಿ ನಡೆದುಕೊಡುವಂಥ ಎಲ್ಲ ಕಾರ್ಯಕ್ರಮಗಳು, ಮಹರ್ಷಿವಾಣಿಯ ಪ್ರತಿಯೊಂದು ಕಾರ್ಯಕ್ರಮಗಳು ಚೆನ್ನಾಗಿ ಬರ್ತಾಯಿದೆ. ಮತ್ತು ಆನಂದ್ ಗುರೂಜಿಗಳು ನಾವು ಕೆರೂರು ನಗರದಿಂದ ಬಂದಿದ್ದೇವೆ, ಬಾಗಲಕೋಟೆ ಜಿಲ್ಲೆಯ ಕೆರೂರು ನಗರದಿಂದ ಬಂದಿದ್ದೇವೆ. ನಾವು ಆನಂದ್ ಗುರೂಜಿಯವರ ಪ್ರೋಗ್ರಾಮ್ಗಳನ್ನು ನೋಡ್ತಾ ಇರ್ತೇವೆ, ದಿನದಿಂದ ನೋಡ್ತಾ ಇರ್ತೇವೆ. ನಾವು ಅವರ ಪ್ರೋಗ್ರಾಮ್ಗಳು ಎಲ್ಲೆಲ್ಲಿರ್ತವೆ, ಬಿಜಾಪುರ, ಗದಗ ಮತ್ತು ಮತ್ತಿತರ ಎಲ್ಲೆಲ್ಲಿ ಪ್ರೋಗ್ರಾಮ್ಗಳನ್ನು ನಡೆಸ್ತಾರೆ ಅಲ್ಲೆಲ್ಲ ಹೋಗಿರ್ತೇವೆ. ನಾವು ಗುರೂಜಿ ನಂಬೇವಿ, ಗುರೂಜಿನಿಂದ ನಾವು ಮಾತಾಡಿ ನಮ್ಮ ಕಷ್ಟ ಪರಿಹಾರ ಆಗ್ತೈತೆ ಅಂತ ನಾವು ಅಂದ್ಕೊಂಡಿವಿ. ನಮಗೂ ಮಕ್ಕಳ ಬಗ್ಗೆ ವಿದ್ಯಾಭ್ಯಾಸ ಬಗ್ಗೆ ಕೇಳ್ಬೇಕಂತೀವಿ. ಯಾರ ಮುಂದೆ ಗುರೂಜಿ ಮುಂದೆ ಹೇಳಿದ್ರೆ ನಮ್ಮ ಸಂಕಷ್ಟ ಪರಿಹಾರ ಆಗ್ತೈತೆ ಅನ್ನೋ ಆಸೆ ನಮಗೆ. ಅದಕ್ಕಾಗಿಯೇ ಗುರೂಜಿಗೆ ನಮ್ಮ ನಂಬರ್ ಸಿಗೋದಿಲ್ಲ, ನಾವು ಕಾಲ್ ಮಾಡಿದ್ರೆ ಕಾಲ್ ಹೋಗಂಗಿಲ್ಲ. ಇದು ನಮ್ಮ ಭಾಳ ಒಂಥರ ನಮ್ಮ ಗುರೂಜಿ ಮಾತಾಡ್ಲಾರ್ದಕ್ಕೆ ನಮ್ಮ ಮನ್ಸಿಗೆ ಭಾಳ ನೋವು ಅದಂಗೆ ಇದೊಂದು. ಅದಕ್ಕಾಗಿ ನಾವು ಮುದೋಳದಿಂದ ಇಲ್ಲಿ ಗುರೂಜಿ ಬರ್ತಾರಂದ್ರೆ ನಾವು ಏನೋ ಮಕ್ಳು ಕರ್ಕೊಂಡು ನಮ್ಮ ಗುರೂಜಿ ನೋಡ್ರೆ ಸಾಕು, ಅವ್ರ ಆಶೀರ್ವಾದ ಆದ್ರೆ ಸಾಕು, ಏನೋ ನಮ್ಮ ಸಂಕಷ್ಟ ಪರಿಹಾರ ಆಗ್ತೈತೆ ಅನ್ನೋ ಮಟ್ಟಿಗಾಗಿ ನಾವು ಇಲ್ಲಿಗೆ ಬಂದೇವಿ. ಆನಂದ್ ಗುರೂಜಿ ಅವ್ರಿಗೆ, ಶ್ರೀನಿವಾಸ ಗುರೂಜಿ ಅವ್ರಿಗೆ ನಾವು ಕೋಟಿ ನಮಸ್ಕಾರ ಅಪ್ಪಾಜಿ. ನಮ್ಮ ಕಷ್ಟ ಎಲ್ಲ ನಿಮ್ಮ ಮುಂದೆ ಹೇಳ್ಕೊಬೇಕಂತ ಬಂದೀವಿ ಅಪ್ಪಾಜಿ. ನಾವು ಮಾತಾಡೋಕೆ ನಮ್ಗೆ ಕಷ್ಟ ಆಕತ್ತೆ ಅಪ್ಪಾಜಿ. ಈಗ ನೋಡಾಕತ್ತಿಂದು ಎಲ್ಲ ಕಾರ್ಯಕ್ರಮ ಮಾಡ್ತೀನಿ ಅಪ್ಪಾಜಿ. ನನಗೆ ಟಿ ವಿಗೆ ರೊಕ್ಕ ಹಾಕ್ಸಕ್ಕೆ ಇರ್ಲಿಕ್ಕೂ ಎಲ್ಲಾರ ಇಸ್ಕೊಂಡು ಹಾಕಿ ಕಾರ್ಯಕ್ರಮ ನೋಡ್ತೀನಿ ಅಪ್ಪಾಜಿ. ನಾನು ನನ್ನ ಮಕ್ಕಳಿಗೆ ಕಷ್ಟ ಬರಲಾರ್ದಂಗೆ ನಿನ್ನ ಆಶೀರ್ವಾದ ಬೇಕಪ್ಪಾಜಿ. ನನಗೆ ಏನೂ ಬೇಡಪ್ಪಾಜಿ, ನನಗೆ ಈಗ ಎಂದು ನೋಡಾಕತ್ತೀನಿ ಅಂದಿನ ಹಿಡಿದು ನನಗೆ ಒಳ್ಳೆಯದಾಗೈತಪ್ಪಾಜಿ. ನನಗೆ ಸ್ವರದಲ್ಲಿ ಸಂಕಷ್ಟ ತಿಳಿದು, ನೋಟದಲ್ಲಿ ನೋವುಗಳ ಅಳೆದು, ಶುಭ ತರುವ ಆನಂದ ಗುರುವೇ, ಶ್ರೀಚರಣಕ್ಕೆ ಶಿರವ ಮಣಿವೆ, ಹಸ್ತದಲ್ಲಿ ಭವಿಷ್ಯ ನುಡಿದ, ವನಸಿರಿಯ ಸೌಭಾಗ್ಯ ಸುರಿದ,
ಬ್ರಹ್ಮರ್ಷಿ ಆನಂದ ಸಿದ್ಧಪೀಠದ ಶ್ರೀ ಗುರುವೇ ನಾ ಶಿರವ ಮಣಿವೆ. ಶರಣೋ ಗುರುದೇವ ಶರಣೋ ಗುರುದೇವ ಶರಣೋ ಗುರುದೇವ ಶರಣೋ ಗುರುದೇವ. ದಿನದಿ ಕಡುವ್ರತವಗೈದು ಮೌನವನು ಆಚರಿಸೋ ಗುರುವೇ. ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ. ಹುಣ್ಣಿಮೆಯ ದಿನದಿ ಕಡುವ್ರತವಗೈದು ಮೌನವನು ಆಚರಿಸೋ ಗುರುವೇ. ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ. ಜಗದ ಬಂಧು ನೀವು ಸಿದ್ಧಿಯ ಪುರುಷರು ನೀವು ನಿಮ್ಮನ್ನು ಮರೆಯುವ ನಾವು. ಬಳೆಯ ಸಿದ್ಧಿಯ ಮಾಡಿ ನೀಡಿ ಸೌಭಾಗ್ಯ ತರುವಂತ ವಿಭುವೇ. ಸ್ವರದಲ್ಲಿ ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಶುಭ ತರುವ ಆನಂದ ಗುರುವೇ. ಶ್ರೀಚರಣಕ್ಕೆ ಶಿರವ ಮಣಿವೆ. ಶರಣೋ ಗುರುದೇವ ಶರಣೋ ಗುರುದೇವ ಶರಣೋ ಗುರುದೇವ ಶರಣೋ ಗುರುದೇವ. ಫಲವನ್ನು ನೀಡಿ ಪ್ರಾಣವನ್ನು ಉಳಿಸಿ ಲೀಲೆಯನು ಗೈದಂಥ ಪ್ರಭುವೇ. ಪ್ರತಿ ಪ್ರಾಣಿ ಪಕ್ಷಿಗಳ ಭಾವನೆಯ ಅರಿತು ಜೀವಿಗಳ ಪಾಲಿಸಿದ ಗುರುವೇ. ಫಲವನ್ನು ನೀಡಿ ಪ್ರಾಣವನ್ನು ಉಳಿಸಿ ಲೀಲೆಯನು ಗೈದಂಥ ಪ್ರಭುವೇ. ಪ್ರತಿ ಪ್ರಾಣಿ ಪಕ್ಷಿಗಳ ಭಾವನೆಯ ಅರಿತು ಜೀವಿಗಳ ಪಾಲಿಸಿದ ಗುರುವೇ. ಜಗದ ಬಂಧು ನೀವು ಸಿದ್ಧಿಯ ಪುರುಷರು ನೀವು ನಿಮ್ಮನ್ನು ಮರೆಯುವ ನಾವು. ವನಸಿರಿ ವೈದ್ಯೋತ್ತಮರೇ ಶುದ್ಧ ಮನಸ್ಸಿನ ಪುರುಷೋತ್ತಮರೇ. ಸ್ವರದಲ್ಲಿ ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಶುಭ ನಮ್ಮ ಬಾಳಿಗೆ ಬೆಳಕನ್ನು ಮೂಡಿಸಿರುವಂಥ ದಿವ್ಯ ಉಪಸ್ಥಿತಿಯನ್ನು ವಹಿಸಿರುವಂಥ ಪರಮ ಪೂಜ್ಯ ಮಹರ್ಷಿ ಡಾಕ್ಟರ್ ಆನಂದ್ ಗುರೂಜಿ ಅವರ ಪಾದಾರವಿಂದಗಳಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರ ಚಿರಂಜೀವಿಯಾಗಿರುವಂಥ ಶ್ರೀ ಶ್ರೀನಿವಾಸ್ ಗುರೂಜಿ ಅವರ ಪಾದಾರವಿಂದಗಳಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ.
ಇವತ್ತಿನ ಈ ಕಾರ್ಯಕ್ರಮ ಇಷ್ಟು ಜನ ಸಾಧು ಸಂತರ ಮಧ್ಯದಲ್ಲಿ, ಯತಿಗಳ ಮಧ್ಯದಲ್ಲಿ, ಈ ಭಾಗದ ಶ್ರೀಗಳ ಮಧ್ಯದಲ್ಲಿ ಕೂತು ಅನುಷ್ಠಾನ ಮಾಡ್ತಿರ್ತಕ್ಕಂಥದ್ದು ಇನ್ನಷ್ಟು ಸಂತೋಷ. ಇದೆಲ್ಲದರ ಮಧ್ಯದಲ್ಲಿ ಪ್ರತಿಯೊಬ್ಬರು ಸಹಿತ ಪ್ರತಿಯೊಬ್ಬ ಭಾರತೀಯ ಇವತ್ತು ಸಹ ತಲೆ ಎತ್ತಿ ನೋಡಬೇಕಾದಂತಹದ್ದು. ತಾತ ಮುತ್ತಾತನ ಕಾಲದಿಂದ ಸಾಧನೆ ಮಾಡ್ಲಿಕ್ಕೆ ಆಗದಿರ ಇರ್ತಕ್ಕಂತಹದ್ದು. ಇವತ್ತೆಲ್ಲರ ಗಮನ ಇರ್ತಕ್ಕಂಥದ್ದು ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನತ್ತ. ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಯನ್ನ ನಮ್ಮ ಸರದಿಯಲ್ಲಿ, ನಮ್ಮ ಕಾಲದಲ್ಲಿ ನಾವು ನೋಡ್ಬೋದಾ ಅನ್ನತಕ್ಕಂಥ ಆ ಒಂದು ಮಹತ್ತರವಾಗಿರ್ತಕ್ಕಂಥ ಸಂತೋಷವನ್ನ ಉಣಬಡಿಸಿರ್ತಕ್ಕಂಥದ್ದು. ಭಾರತದ ನೆಚ್ಚಿನ ಪ್ರಧಾನಿಗಳಾಗಿರ್ತಕ್ಕಂತಹ ನರೇಂದ್ರ ಮೋದಿಜಿಯವರಿಗೂ ಸೇರ್ತಕ್ಕಂತಹ ಗೌರವ. ಕರ್ನಾಟಕದ ಹೆಮ್ಮೆಯ ಪುತ್ರರಂತಲೇ ಹೇಳತಕ್ಕಂತಹದ್ದು. ನಾನು ಹೇಳೋ ಪ್ರತಿಯಲ್ಲೇ ಹೋದ್ರೂ ಸಹಿತ ಕರ್ನಾಟಕದ ಹೆಮ್ಮೆಯ ಪುತ್ರ ಅಂತ ಹೇಳ್ತೇನೆ. ಬಹುಶಃ ಋಷಿಮುನಿಗಳ ಕಾಲದಲ್ಲಿ, ಅವರ ಹಿಂದಿನ ಸಂತತಿ, ತಾತ ಮುತ್ತಾತನ ಕಾಲದಲ್ಲಿ ಯಾವಾಗ ಅಯೋಧ್ಯ ನಗರದಲ್ಲಿ ಏನ್ ಸೇವೆ ಮಾಡಿದ್ರು, ಆ ಸೇವಾ ಮನೋಭಾಗ್ಯ ಇವತ್ತಿನ ದಿವಸ ಗೋಪಾಲ್ಜಿ ಅವರಿಗೆ ಅವ್ರ ತಂದೆ ತಾಯಿ ಇದನ್ನು ಒದಗಿಸ್ಕೊಟ್ಟಿದ್ದಾರೆ. ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಸೇವೆ ಮಾಡಲಿಕ್ಕೆ ಅಲ್ಲಿ ಅಯೋಧ್ಯ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಒಂದು ಉಸ್ತುವಾರಿಯನ್ನು ವಹಿಸಿಕೊಂಡು ಬಹಳ ನಿಷ್ಠೆಯಿಂದ ಅವರ ಸೇವೆ ಸಲ್ಲಿಸ್ತಾ ಇದ್ದಾರೆ. ಬಜರಂಗದಳ ವಿಶ್ವ ಹಿಂದೂ ಪರಿಷತ್ತಿಗೆ ಒಂದು ಹೆಮ್ಮೆ ಏನಪ್ಪಾ ಅಂದ್ರೆ, ಹನುಮ ನಮ್ಮ ಕರ್ನಾಟಕದವ. ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಸದ್ಭಕ್ತನಾಗಿ ಪ್ರತಿಯೊಬ್ಬರ ಹೃದಯದಲ್ಲೂ ಸಹಿತ, ದೇಹದ ರೋಮಗಳಲ್ಲೂ ಸಹಿತ ರಾಮನಾಮವನ್ನೇ ಜಪಿಸಿ ರಾಮನಾಮ ಅಂಜಲಿಬದ್ಧನಾಗಿ ಸ್ವಾಮಿ ಸೇವಕನಾಗಿ ನಿಂತಿರ್ತಕ್ಕಂಥವನು ಹನುಮ ಮಾತ್ರ. ಅಂತ ಹನುಮ ಹುಟ್ಟಿದ್ದು ನಮ್ಮ ಕರ್ನಾಟಕದಲ್ಲಿ. ಒಂದು ಕಾಡ್ಗಲ್ಲನ್ನು ವಿಗ್ರಹ ಮಾಡುವಂತಹದ್ದು ಒಬ್ಬ ಗುರುವಿನಿಂದ ಮಾತ್ರ ಸಾಧ್ಯ. ಒಂದು ಕಾಡ್ಗಲ್ಲನ್ನು ವಿಗ್ರಹ ಮಾಡತಕ್ಕಂತಹದ್ದು ಗುರುವಿನಿಂದ ಮಾತ್ರ ಸಾಧ್ಯ. ಹಾಗೆ ಅಂತಹ ಗುರುವಿನಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಮಾರ್ಗವನ್ನ ಸೂಚನೆ ಮಾಡಬಹುದಾದ್ರೆ ಅದೊಂದು ಸಂತೋಷ ಪಡ್ತಕ್ಕಂತಹ ವಿಚಾರ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ, ಇವತ್ತಿನ ಈ ವೇದಿಕೆ ತಾಯಿ ಮಹಾಲಕ್ಷ್ಮಿ ನಮೋಸ್ತುತೆ ಎಂಬತಕ್ಕಂತಹ ಕಾರ್ಯಕ್ರಮ
ಮೊದಲು 11 ಬಾರಿ ನೀವೇ ಜೋರಾಗಿ ಹೇಳಿ. ಓಂ ಗಂ ಗಣಪತೆ ನಮಃ, ಓಂ ಗಂ ಗಣಪತೆ ನಮಃ, ಓಂ ಗಂ ಗಣಪತೆ, ಓಂ ಗಂ ಗಣಪತೆ ನಮಃ, ಓಂ ಗಂ ಗಣಪತೆ ನಮಃ. ಮಾಡಬೇಕಾಗಿರ್ತಕ್ಕಂಥದ್ದು ಕರೆಕ್ಟಾಗಿ 11 ದಿನ ನಿಮ್ಮ ಪ್ರಾಂತ್ಯದಲ್ಲಿ ವಿಳೆದೆಲೆ, ಅರಳಿ ಎಲೆ, ಔದುಂಬರ, ಅಶ್ವತ್ಥ, ಅರಳಿ ಎಲೆ, ಅಶ್ವತ್ಥ ಒಂದನೇ. ಅದರಲ್ಲಿ 2ರಲ್ಲಿ ನಿಮಗೆ ಯಾವುದು ಚೆನ್ನಾಗಿ ಪರಿಚಯ ಇರುತ್ತೆ, ಅಶ್ವತ್ಥ, ಔದುಂಬರ, ಅರಳಿ ಮತ್ತು ಬಿಳಿ ಎಕ್ಕ. ಇದಿಷ್ಟರಲ್ಲಿ ಯಾವುದಿದ್ರೂ ಸರಿ, ದಿನಕ್ಕೆ 1 ಎಲೆ ತೊಗೊಂಬಂದು ಅರಿಶಿಣದ ನೀರಿನಲ್ಲಿ ಶುದ್ಧಿ ಮಾಡಿ. ಅರಿಶಿಣದ ನೀರಿನಲ್ಲಿ ಶುದ್ಧಿ ಮಾಡಬೇಕು. ಶುದ್ಧಿ ಮಾಡಿದಂತಹ ಆ ಎಲೆಯನ್ನು ನಿಮ್ಮ ಮನೆ ದೇವರ ಹೆಸರು ಹಿಡ್ಕೊಂಡು ಅದರ ಮೇಲ್ಗಡೆ ಶ್ರೀಗಂಧ ಅಥವಾ ಅರಿಶಿಣದ ಗಂಧವನ್ನು ಮಾಡಿ ಅದರಲ್ಲಿ 6 ರೇಖೆ ಇರುವಂಥ ನಕ್ಷತ್ರ ಬರಿಬೇಕು. 6 ರೇಖೆ ಇರುವಂತಹ ನಕ್ಷತ್ರ ಬರೆದು ಅದರ ಮಧ್ಯದಲ್ಲಿ ಶ್ರೀಮ್ ಅಂತಕ್ಕಂಥ ಬೀಜಾಕ್ಷರಿ ಬರಿಬೇಕು. ಎಲೆಯ ಹಿಂಭಾಗ, ಎಲೆಯ ಮುಂಭಾಗ ಶ್ರೀಮ್ ಅಂತ ಬರಿಬೇಕು. ಎಲೆಯ ಹಿಂಭಾಗ ಐಮ್ ಅಂತ ಬರಿಬೇಕು. ಎಲೆಯ ಹಿಂಭಾಗ ಐಮ್ ಅಂತ ಬರಿಬೇಕು. ಶ್ರೀಮಂತ ಬರೆದಿರೋದ್ರ ಮೇಲೆ 1 ಚಿಟಿಕೆ ಅರಿಶಿಣ ಪುಡಿಯನ್ನು ಹಾಕಿ ಮನೆಯಲ್ಲಿ ಪ್ರಾರಂಭಿಕವಾಗಿ ಏನು ನಿಮಗೆ ಮಾಡಲಿಕ್ಕೆ ಶಕ್ತಿ ಆಗುತ್ತೋ ಒಂದಿಷ್ಟು ಸಕ್ಕರೆನೋ ಅಥವಾ ಬೆಲ್ಲನೋ ಅಥವಾ ಏನಾದರೂ ಒಂದಿಷ್ಟು ಪದಾರ್ಥವನ್ನು ದೇವರ ನೈವೇದ್ಯಕ್ಕಾಗಿ ಮಾಡಿಕೊಳ್ಳಿ. ಉತ್ತರಾಭಿಮುಖವಾಗಿ ಕೂತ್ಕೊಳ್ಳಿ. ನೆಲವನ್ನು ಶುದ್ಧಿ ಮಾಡಿ ನೆಲದ ಮೇಲೆ ಒಂದು ಪದ್ಮಾಕಾರ ರಂಗೋಲಿಯನ್ನು ಹಾಕಿ, ರಂಗೋಲಿ ಮೇಲೆ ಒಂದು ಮಣೆ ಹಾಕಿ, ಮಣೆ ಮೇಲೆ ಈ ಎಲೆ ನೀಡಿ ಅದಕ್ಕೆ 4 ದಿಕ್ಕಲ್ಲೂ 4 ದೀಪಗಳನ್ನು ಅಂಟಿಸಿ. 4 ದೀಪಗಳನ್ನು ಅಂಟಿಸಿದ ನಂತರ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ನಿಮ್ಮ ಉಂಗುರದ ಬೆರಳಿಂದ 1 ಚಿಟಿಕೆ ಕುಂಕುಮ ಕೈಲಿಟ್ಕೊಂಡು ಆ ಮೊದಲು ಬರೆದಿರ್ತಕ್ಕಂಥ ಶ್ರೀಮಂತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು 18 ಸತಿ ಹೇಳಿ. ಶ್ರೀಮಂತ ಬರೆದಿರೋದನ್ನು 18 ಸತಿ ಹೇಳಬೇಕು. ಐಮ್ ಅಂತ ಬರೆದಿರ್ತಕ್ಕಂಥದ್ದನ್ನು 24 ಸತಿ ಹೇಳಬೇಕು. 24 ಸತಿ ಐಮ್ ಅಂತ ಹೇಳ್ತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಹೇಳಿದ ನಂತರ ಶ್ರದ್ಧಾಭಕ್ತಿಯಾಗಿ ಧೂಪ ದೀಪ ನೈವೇದ್ಯವನ್ನು ಮಾಡಿದ ಮೇಲೆ ನಿಮ್ಮ ಮನೆ ದೇವರು ಪ್ರಾರ್ಥನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆಶೀರ್ವಾದ ತೆಗೆದುಕೊಂಡು ಆ ಎಲೆಯನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಕದಲಿಸಬೇಡಿ, ಅದು ಹಾಗೇ ಇಡಿ. ಹಾಗೇ ಇಟ್ಟು ಸಂಜೆ ಪುನಃ ಪೂಜೆ ಮಾಡಬೇಕು. ಹೇಗೆ? ದೀಪ ಅಂಟಿಸಬೇಕು, 3 ಪ್ರದಕ್ಷಿಣೆ ಮಾಡಬೇಕು, 1 ನಮಸ್ಕಾರ ಮಾಡಬೇಕು. ಹೆಣ್ಣು ಮಕ್ಕಳಾದರೆ ಮೊಣಕಾಲೂರಿ ನಮಸ್ಕಾರ ಮಾಡಬೇಕು.
ಗಂಡು ಮಕ್ಕಳಾದರೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಿದ್ಮೇಲೆ ಒಂದು ಚಿಟಿಕೆಯಷ್ಟು ಬಿಳಿ ಸಾಸಿವೆ ತಗೋಬೇಕು. ಒಂದೇ ಒಂದು ಚಿಟಿಕೆ ಬಿಳಿ ಸಾಸಿವೆ ತಗೋಬೇಕು. ಆ ಬಿಳಿ ಸಾಸಿವೆಯನ್ನು ತೆಗೆದುಕೊಂಡು ನೀವು ಮನೆಯಲ್ಲಿ ಯಾರ್ಯಾರಿದ್ದೀರಿ ತಾವೆಲ್ಲ ದೃಷ್ಟಿ ತೆಗೆದುಕೊಂಡು ಮೊದಲು ಬಿಳಿ ಸಾಸಿವೆಯನ್ನು ಮನೆಯಿಂದ ಹೊರಗಡೆ ಹಾಕಿ, ಅನಂತರ ಆ ಎಲೆಯನ್ನು ಒಂದು ಚೂರು ನೀರು ಅಕ್ಷತೆ ತೆಗೆದುಕೊಂಡು ಆ ಎಲೆ ಮೇಲೆ ಪ್ರೋಕ್ಷಣೆ ಮಾಡಿ ಎಲೆಯನ್ನು ಕದಲಿಸ್ಬಿಟ್ಟು ಆ ಎಲೆನ ಮನೆಯಲ್ಲಿ ಒಂದು ಬಕೆಟಲ್ಲಿ ನೀರಿಟ್ಟುಕೊಂಡು ಬಕೆಟಲ್ಲಿ ಅದನ್ನು ವಿಸರ್ಜನೆ ಮಾಡಿ. ಈ ಪ್ರಕಾರವಾಗಿ 18 ದಿವಸ, 24 ದಿವಸ, 21 ದಿವಸ, 9 ದಿವಸ ನೀವೇನು ಸಂಕಲ್ಪ ಅಂದುಕೊಳ್ತೀರಿ, ನೀವು ಯಾವ ಕೆಲಸ ಅಂದುಕೊಳ್ತೀರಿ, ಆರ್ಥಿಕ ಪರಿಸ್ಥಿತಿ ಇರಲಿ, ಮನೆ ಮಕ್ಕಳ ವಿದ್ಯಾಭ್ಯಾಸ ಇರಲಿ, ಮನೆಯಲ್ಲಿ ಒಂದು ಸಂತತಿ ಬಗ್ಗೆ ಇರಲಿ, ಯಾವುದೇ ಕ್ರಿಯೆ ಇರಲಿ, ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ. ಇದು ತಂತ್ರಸಾರದ ರಹಸ್ಯ. ಈ ತಂತ್ರಸಾರವನ್ನು ಮಾಡಿದ್ರೆ ನಿಮ್ಮ ಇಷ್ಟಾರ್ಥ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ಧೂಪ ಊದ್ಕಡ್ಡಿ ತಂದಿದ್ರೆ ಧೂಪ ರೆಡಿ ಮಾಡ್ಕೊಳ್ಳಿ. ನಾನು ಅಲ್ಲಿ ಮೇಲೆ ಕೂತು ಅದನ್ನು ಮುಂದೆ ಏನು ಮಾಡಬೇಕು ನಾನು ತಿಳಿಸಿ. ಇದು ಸರ್ವ್ ಚಲೋ ಆಗೈತಿ, ನನ್ನ ಮನೆತನ ಎಲ್ಲ ಚಲೋ ಆಗೈತಿ. ಮತ್ತು ಅವರಿಂದ ನಾನು ಅವ್ರ ಪೂಜೆ ಮಾಡಿದಿಂದ ನಾನು ಭಾಳ ಕಷ್ಟ ಇತ್ತು. ಆ ಕಷ್ಟದಿಂದ ನಾನು ಭಾಳ ಹೊರಗೆ ಬಂದೀನಿ. ನನ್ನಂಥ ಕಷ್ಟ ಪಡೆದವ್ರು ಯಾರೂ ಇಲ್ಲ ಅನ್ನಂಗಿಲ್ಲ. ನನ್ನಂಥ ಕಷ್ಟ ಯಾರಿಗೂ ಬರಬಾರ್ದು. ಆನಂದ್ ಗುರುಜಿನಿಂದ ನಾ ಒಂದು ತುತ್ತು ಅನ್ನ ಉಣ್ಣಾಕತ್ತೀನಿ ಅಂದ್ರೆ ಅವ್ರು ನೆನೆಸಿ ಉಣ್ಬೇಕು. ನಾನು ಈ ಎಲ್ಲ ಹೆಣ್ಣು ಮಕ್ಕಳ ಕಣ್ಣೀರನ್ನು ಒರೆಸುವಂಥ ನಡೆದಾಡೋ ದೇವರು, ಕಣ್ಣಿಗೆ ಕಾಣೋ ದೇವ್ರು ಅಂದ್ರೆ ಅವರ ಎಲ್ಲ ಹೆಣ್ಣು ಮಕ್ಕಳ ಕಣ್ಣೀರು ಒರೆಸೋ ದೇವ್ರು ಅವ್ರು ಆಗ್ಯಾರಂದ್ರೆ ಅವ್ರು ಹೇಳಿದ ಮಾರ್ಗದಾಗ ನಾವು ಹೊಂಟೀವಿ. ಅವ್ರು ಹೇಳಿದ ಅನುಷ್ಠಾನ ನಾವು ಮಾಡ್ತೀವಿ. ಇನ್ನೂ ಒಂದು ಕೆಲವು ಜನಗಳಿಗೆ ಗೊತ್ತಾಗ್ಲಾರ್ದಾರಿಗೆ ಅವರು ಆನಂದ್ ಗುರುಜಿಯವ್ರು ಹೇಳಿದಂಥ ಅನುಷ್ಠಾನ ಹೇಳ್ಕೊಡ್ತೇವೆ. ಅವರು ಹೇಳ್ದಂಗೆ ಅವರು ಮಾಡ್ತಾರೆ. ಎಲ್ಲರಿಗೂ ಚಲೋ ಆಗೈತಿ. ಇನ್ನೂ ನಮ್ಗೆ ದುಃಖ ಇದ್ದಾರೆ ಅನುಷ್ಠಾನ ಗುರುಜಿಯವ್ರು ಹೇಳಿದ ಅನುಷ್ಠಾನ ನಾವು ಮಾಡೋನು. ಅವರು ಹೇಳಿದ ಹಾದಿ ಒಳಗೆ ನಾವು ನಡೆದ್ರೆ ನಮಗೆಲ್ಲರಿಗೂ ಒಳ್ಳೇದಾಗತಿ. ಮಹಾಲಕ್ಷ್ಮಿ ನಮೋಸ್ತುತೆ ಅನ್ನುವಂಥ ಪೂಜೆ ನಮ್ಮೆಲ್ಲರಿಗೂ ಶ್ರೀಮಂತಿಕೆಯನ್ನು ತಂದುಕೊಡುವಂಥ ಒಂದು ಕಾರ್ಯಕ್ರಮ. ಶ್ರೀಮಂತಿಕೆಯಲ್ಲಿ ಎರಡನ್ನೂ ಗುರೂಜಿ ಹೇಳಿದ್ದಾರೆ. ಒಂದು ಧನ ಕನಕ ಸಮೃದ್ಧಿ ಆದರೆ ಇನ್ನೊಂದು ಹೃದಯ ಶ್ರೀಮಂತಿಕೆ. ಧನ ಕನಕ ಸಮೃದ್ಧಿ ಇಲ್ಲದೇ ಇದ್ರೂ ಹೃದಯ ಶ್ರೀಮಂತಿಕೆ ಇದ್ದರೆ ಧನ ಕನಕ ಇರುವಷ್ಟೇ ಸಂತೋಷ ನಮಗಾಗತ್ತೆ. ಅದಕ್ಕೆ ಆ ಮಹಾಲಕ್ಷ್ಮಿ ಈ ಪೂಜೆಯಲ್ಲಿ ಭಾಗವಹಿಸಿರುವಂಥ ಎಲ್ಲ ಪರಿವಾರಗಳಿಗೆ ಧನ ಕನಕ ಸಮೃದ್ಧಿಯ ಜೊತೆಗೆ ಹೃದಯ ಶ್ರೀಮಂತಿಕೆಯನ್ನು ನೀಡಿ ನಮ್ಮೆಲ್ಲರ ಬಾಳನ್ನು ಹರಸಲಿ ಅಂತ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ವಿಜಯನಗರ ಸಾಮ್ರಾಜ್ಯದಲ್ಲಿ ವಿಶ್ವದ ಎಲ್ಲ ಜನ ಬಂದು ಆನಂದದಿಂದ ಪಾಲ್ಗೊಳ್ತಿದ್ರು. ಯಾಕೆ ಅಂದರೆ ಎಲ್ಲರಲ್ಲೂ ಸಮೃದ್ಧಿ ಇತ್ತು, ಹೃದಯ ಶ್ರೀಮಂತಿಕೆನೂ ಇತ್ತು, ಆರ್ಥಿಕ ಶ್ರೀಮಂತಿಕೆನೂ ಇತ್ತು. ಕಳ್ಳಕಾಕರ ಭಯ ಇರಲಿಲ್ಲ. ಅದನ್ನೇ ನಾವು ವಿಜಯನಗರ ಸಾಮ್ರಾಜ್ಯ ಅಂತ ಕರೆದ್ವಿ, ವೈಭವದ ನಾಡು ಅಂತ ಕರೆದ್ವಿ, ಅದನ್ನೇ ರಾಮರಾಜ್ಯ ಅಂತಲೂ ಕರೆದ್ವಿ. ಅಂತಹ ಪುನರ್ರಾಜ್ಯ ನಿರ್ಮಾಣವಾಗಬೇಕು ಅಂತಾದರೆ ಸಾಮರಸ್ಯ ಬರಬೇಕು, ಎಲ್ಲರಲ್ಲೂ ಪ್ರೀತಿ ಬರಬೇಕು, ಎಲ್ಲರ ಬಗ್ಗೆ ವಿಶ್ವಾಸ ಬರಬೇಕು, ಎಲ್ಲರ ಬಗ್ಗೆ ಇವರು ನಮ್ಮವರು ಅನ್ನುವಂಥ ಭಾವ ಬರಬೇಕು. ಆ ರೀತಿ ನಮ್ಮೆಲ್ಲರಲ್ಲೂ ಆ ಭಾವ ಬರಬೇಕು. ಜಾತಿ, ಭಾಷೆ, ಪ್ರಾಂತ, ಪಂಗಡ ಯಾವ ಭೇದ ಇಲ್ಲದ ನಾವೆಲ್ಲರೂ ಒಂದು, ನಾವೆಲ್ಲ ಭಾರತ ಮಾತೆಯ ಮಕ್ಕಳು, ನಾವೆಲ್ಲ ಹಿಂದೂಗಳು, ನಾವೆಲ್ಲ ಒಂದು, ಮೇಲು ಕೀಳು ಇಲ್ಲ, ಭೇದ ಭಾವ ಇಲ್ಲ, ನಾವೆಲ್ಲ ಆ ದೇವಿಯ ಭಕ್ತರು ಅನ್ನುವಂಥ ಭಾವ ಪ್ರತಿಯೊಬ್ಬರಲ್ಲೂ ಬರಬೇಕು. ಅದನ್ನೇ ಬಸವಣ್ಣ ಹೇಳಿದ್ರು, ಅದನ್ನೇ ಅಕ್ಕ ಮಹಾದೇವಿ ಹೇಳಿದ್ರು, ಅದನ್ನೇ ನಮ್ಮ ಸಂತ ಮಹಾಪುರುಷರು ಹೇಳಿದರು. ರಾಮ ಜನ್ಮಭೂಮಿಯ ಆಂದೋಲನ ಆಯಿತು.
ತಮಿಳ್ನಾಡಿನ ಜನಗಳು ಅಯೋಧ್ಯೆಗೆ ಹೋದರು, ಕಾರ್ ಸೇವೆಗೆ ಹೋದರು. ಆವಾಗ ಅವರಿಗೆ ಜ್ಞಾನೋದಯ ಆಯಿತು. ಉತ್ತರ ಬೇರೆ ಅಲ್ಲ, ದಕ್ಷಿಣ ಬೇರೆ ಅಲ್ಲ, ಪೂರ್ವ ಬೇರೆ ಅಲ್ಲ, ಪಶ್ಚಿಮ ಬೇರೆ ಅಲ್ಲ. ಭಾಷೆ ಬೇರೆ ಇರ್ಬೋದು, ಭಾವ ಒಂದೇ. ಇಡೀ ದೇಶದಲ್ಲಿ ರಾಮ ಇದ್ದಾನೆ, ಇಡೀ ದೇಶದಲ್ಲಿ ಸ್ವತ್ವ ಇದೆ, ಇಡೀ ದೇಶದಲ್ಲಿ ಪ್ರೇಮ ತುಂಬಿದೆ, ಆತ್ಮೀಯತೆ ತುಂಬಿದೆ. ಪ್ರತ್ಯಕ್ಷ ನೋಡಿದ್ರು, ಅವರು ಅನುಭವಿಸಿದ್ರು. ಉತ್ತರ ಪ್ರದೇಶದ ಜನಕ್ಕೆ ತಮಿಳು ಬರ್ತಿರ್ಲಿಲ್ಲ. ಬಂದಂಥ ತಮಿಳು ಭಕ್ತರನ್ನ ಜನ ಸ್ವಾಗತ ಮಾಡಿದರು. ವಾಹನ ವ್ಯವಸ್ಥೆ ಇರಲಿಲ್ಲ. ನಡ್ಕೊಂಡು ಹೋಗುವಂಥ ಜನಗಳಿಗೆ ಕಾಲಿಗೆ ಎಣ್ಣೆ ಹಚ್ಚಿ ಬಿಸಿ ನೀರು ಸ್ನಾನ ಮಾಡಿಸಿದ್ರು, ಊಟಕ್ಕೆ ಆಹಾರ ಕೊಟ್ಟರು. ಭಾಷೆ ಆತ್ಮೀಯತೆಗೆ ಯಾವುದೇ ತೊಂದರೆ ಆಗಲಿಲ್ಲ. ಈ ಆತ್ಮೀಯತೆಯನ್ನು ತಮಿಳುನಾಡಿನ ಜನ ನೋಡಿದ್ರು. ಅವರ ಮನಸ್ಸಿನಲ್ಲಿ ತುಂಬಿದ್ದಂಥ ಭ್ರಮೆ ದೂರ ಆಯಿತು. ರಾಮ ಬೇರೆ ಅಲ್ಲ, ರಾಮ ನಮ್ಮವನು ಅಂತ ಅನ್ನಿಸ್ತು. ಅದರ ಪರಿಣಾಮವಾಗಿ ತಮಿಳುನಾಡಿನಲ್ಲಿ ಅದ್ಭುತ ಪರಿವರ್ತನೆ ಆಯಿತು. ಇವತ್ತು ತಮಿಳುನಾಡಿನ ಯಾವುದೇ ಗ್ರಾಮಕ್ಕೆ ಹೋಗಿ ನಿಮಗೆ ರಾಮನ ಮೂರ್ತಿಯ ಮೇಲೆ ಚಪ್ಪಲಿ ಹಾರ ಕಾಣೋದಿಲ್ಲ, ಪುಷ್ಪ ಹಾರ ಕಾಣುತ್ತೆ. ಈ ಪರಿವರ್ತನೆ ದೇಶವನ್ನ ಜೋಡಿಸಿರುವಂತ ಪರಿವರ್ತನೆ. ಹಿಂದೂಗಳೆಲ್ಲ ಒಂದಾಗೋಣ, ನಮ್ಮೆಲ್ಲ ಭೇದಗಳನ್ನು ಮರೆಯೋಣ. ನಮ್ಮ ಬುದ್ಧಿ, ನಮ್ಮ ಶಕ್ತಿ, ನಮ್ಮ ಪರಾಕ್ರಮ ಎಲ್ಲವನ್ನ ನಮ್ಮ ಜೀವನವನ್ನು ಸಮೃದ್ಧಗೊಳಿಸುವ ಜೊತೆಗೆ ಭಾರತದ, ನಮ್ಮ ರಾಷ್ಟ್ರದ, ಸಂಪೂರ್ಣ ಹಿಂದೂ ಸಮಾಜದ ಉನ್ನತಿಗಾಗಿ ವಿನಿಯೋಗಿಸೋಣ ಅಂತ ತಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿವರೆಗೆ ಶಾಂತವಾಗಿ ಆಲಿಸಿದಂಥ ತಮ್ಮೆಲ್ಲರಿಗೂ, ಬೆಂಗಳೂರಿಂದ ಇಲ್ಲಿಗೆ ತಮ್ಮೆಲ್ಲ ಕಾರ್ಯಕ್ರಮಗಳ ನಡುವೆ ಇಲ್ಲಿಗೆ ಬಂದು ಮಹಾಲಕ್ಷ್ಮಿ ನಮೋಸ್ತುತೆ ಪೂಜೆಯನ್ನು ನಡೆಸಿಕೊಟ್ಟಂತಹ ಆತ್ಮೀಯ ನಮ್ಮವರೇ ಆದಂತಹ ಪೂಜ್ಯ ಡಾಕ್ಟರ್ ಆನಂದ ಗುರೂಜಿಯವರಿಗೂ, ವೇದಿಕೆ ಮೇಲಿರುವಂಥ ಎಲ್ಲ ಸಂತರಿಗೂ ಎಲ್ರಿಗೂ ನಮಸ್ಕಾರ. ಜೈ ಶ್ರೀರಾಮ್. ರಾಮಚಂದ್ರನ ಪರಮ ಬಂಟನಾಗಿರ್ತಕ್ಕಂಥ ಹನುಮ ನಮ್ಮ ಕರ್ನಾಟಕದವನು ಎಂಬತಕ್ಕಂಥದ್ದು ನನಗೊಂದು ಹೆಮ್ಮೆ. ಅವತ್ತಿನ ದಿವಸ ತಾಯಿ ಸೀತಾಮಾತೆಯನ್ನ ಕರೆದುಕೊಂಡು ಹೋದಾಗ ಹನುಮ ಸೀತಾಮಾತೆಯನ್ನ ಮತ್ತೆ ಕರ್ಕೊಂಡು ಬರಲಿಕ್ಕೆ ರಾಮ ಸೇತುವೆಯನ್ನ ನಿರ್ಮಾಣ ಮಾಡಿದಾದ್ರೆ, ಇವತ್ತಿನ ದಿವಸ ನಮ್ಮ ರಾಮನನ್ನೇ ಕರೆದುಕೊಂಡೋಗಿದ್ದಾಗ ನಮ್ಮ ಕರ್ನಾಟಕ ರಾಜ್ಯದಿಂದ ಹೋಗಿರ್ತಕ್ಕಂಥ ಇಲ್ಲಿಯ ಹನುಮ ರಾಮನನ್ನೇ ಮತ್ತೆ ಕರೆತಂದು ಅಯೋಧ್ಯ ನಗರದಲ್ಲಿ ಅವನಿಗೆ ಭವ್ಯವಾಗಿರ್ತಕ್ಕಂಥ ಒಂದು ಮಂಟಪವನ್ನ ಕಟ್ಟಿಸಿ ರಾಮನನ್ನ ಕೊಂಡಾಡ್ತಾ ಇರ್ತಕ್ಕಂಥ ಈ ಒಂದು ಸಮಯ ನಿಜಕ್ಕೂ ಬೋಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮ್ಗೆ ಎಲ್ಲ ಚಲೋ ಆಗೈತ್ರಿ ನಿಮ್ಮ ಕಾರ್ಯಕ್ರಮ. ನಾವು ನೋಡ್ತೀವಿ ರೀ, ನಾವು ಒಂದು ಸ್ವಲ್ಪ ಅನುಷ್ಠಾನ ಮಾಡೀವಿ ರೀ.
ಗ್ರಾನ್ ಹಿಡ್ದಾಗ ಮಾಡೀವ್ರಿ ಅದು ಎಲ್ಲ ನಮಗೆ ಚಲೋ ಅನಿಸೈತ್ರಿ. ಈಗ ನಮಗೆ ಮೊದಲು ಭಾಳ ಕಷ್ಟ ಇತ್ತು ರೀ, ಈಗ ಎಲ್ಲ ಥರ ಚಲೋ ಅನ್ಸಾಕತೈತ್ರಿ ನಮಗೆ ನೋಡಿ. ನಿಮ್ಮ ಕಾರ್ಯಕ್ರಮ ಇನ್ನೂ ಹೆಚ್ಚಿಗೆ ಮಾಡಿರಿ, ನಮ್ಮ ಹೆಣ್ಣು ಮಕ್ಕಳಿಗೆ ಎಲ್ಲ ಥರದಿಂದ ಚಲೋ ಆಗಲ್ರಿ. ಎಲ್ಲ ಥರ ಹೆಣ್ಣು ಮಕ್ಕಳು ಭಾಳ ಕಷ್ಟದಾಗಿದ್ದಾರೆ ರೀ. ನಿಮ್ಮಲಿಂತ್ರ ನಮಗೆ ಹೆಣ್ಣು ಮಕ್ಕಳು ಕಣ್ಣೀರು ಒರೆಸೋರು ಈಗ ಎಲ್ಲರೂ ನಗ್ತಾ ಇದ್ದಾರೆ ರೀ. ನಮಗೆಲ್ಲ ಥರ ನಿಮ್ಮಲಿಂತ್ರ ಚಲೋ ಆಗೈತ್ರಿ, ನಮಗೆ ಏನೂ ತ್ರಾಸುಗಳು ಇಲ್ಲರಿ. ಈಗ ನಾವು ಸಿದ್ಧನಾಥ್ ಊರು ರೀ, ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನಿಂದ ಬಂದೇವ್ರಿ. ಮುಂಜಾನೆ 10 ಗಂಟೆಗೆ ಬಂದು ಕೂತೇವ್ರಿ ಗುರೂಜಿ ಅವ್ರು ನೋಡಿಸ್ಲಿಕ್ಕೆ. ನಾವು ಎಲ್ಲ ಅನುಷ್ಠಾನ ಮಾಡೇವ್ರಿ, ಗ್ರಾನ್ ಇದ್ದಾಗೂ ಮಾಡೇವ್ರಿ. ಮತ್ತು ಅವ್ರ ರಾಶಿ ಫಲ ನೋಡ್ಲಾರೆ ನಾವು ಮುಂದಿನ ಕೆಲಸ ಮಾಡಲ್ರಿ. ಮನೋಗತ ಪ್ರಶ್ನೆ ಅಂತಂದು ಅವರು ಶ್ರೀನಿವಾಸ್ ಶರ್ಮಾ ಅವ್ರು ಹೇಳೋದನ್ನು ಅಷ್ಟು ಕೇಳ್ತೇವ್ರಿ. ನಾವು ಸಿದ್ಧನಾಥ್ ಊರಿಂದ ಬಂದೇವ್ರಿ. ನಮ್ಮ ಸಿದ್ಧನಾಥ್ ಊರು ಮಂದಿ ಅವ್ರ ಆಶೀರ್ವಾದ ಬೇಕಂತ ಮುಂಜಾನೆ ಬಂದು ಕೂತೇವ್ರಿ ಅಷ್ಟರ ಮಂದಿ. ಬೀಳಗಿ ತಾಲೂಕಿನ ಯುವ ಜನತೆಗೆ ಒಂದು ಸಂಸ್ಕಾರವನ್ನು ಕರೆಸ್ಕೊಡ್ಬೇಕು ನಮ್ಮ ತಂದೆ ತಾಯಂದ್ರು ಅಂತ ದಯವಿಟ್ಟು ಆ ಮಾತನ್ನು ವಾಪಸ್ ತಗೊಂಬಿಡಿ. ಯಾಕೆ ಅಂದರೆ ಬೀಳಗಿ ಜಿಲ್ಲೆ ಅನ್ನೋದಕ್ಕಿಂತ ಬೀಳಗಿ ತಾಲೂಕು ಅನ್ನೋದಕ್ಕಿಂತ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮ ಯುವ ಪಡೆಗೆ ಸಂಸ್ಕಾರವನ್ನು ನಾವು ತಿಳಿಸ್ಬೇಕಾಗಿರ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ರಕ್ತಗತವಾಗಿ ಸಂಸ್ಕಾರ ಬಂದುಬಿಟ್ಟಿದೆ ನಮ್ಮ ಮಕ್ಕಳಿಗೆ. ಅವರು ಬರಮಾಡ್ಕೊಂಡಿರ್ತಕ್ಕಂಥ ಒಂದು ರೀತಿ ನಿಜಕ್ಕೂ ನನಗೆ ಭಾಳ ಸಂತೋಷ. ನಾನು ಅಂದ್ಕೊಂಡಿದ್ದೆ, ನಾನು ಬಂದು ನಮ್ಮ ಯುವಕರನ್ನೆಲ್ಲ ನಾನು ಮನಪರಿವರ್ತನೆ ಮಾಡಬೇಕು ಎಂಬತಕ್ಕಂಥದ್ದು ನನ್ನ ಆಸೆ ಇತ್ತು. ಆದರೆ ನಾನು ಪರಿವರ್ತನೆ ಮಾಡಬೇಕಾಗಿರೋ ಅವಶ್ಯಕತೆನೇ ಇಲ್ಲ, ನಾನೇ ಪರಿವರ್ತನೆ ಆಗೋಗ್ತಾ ಇದ್ದೀನಿ ಒಂದೊಂದು ಸೆಕೆಂಡ್ಗೂ. ನಮ್ಮ ಗೋಪಾಲ್ಜಿರವರು ಆಡ್ತಾ ಇರ್ತಕ್ಕಂಥ ಪ್ರತಿಯೊಂದು ಮಾತನ್ನು ಕೂಡ ಕೇಳ್ತಾ ನಿಜಕ್ಕೂ ಕೂಡ ಇವತ್ತಿನ ದಿವಸ ಈ ಒಂದು ಬೀಳಗಿ ಗ್ರಾಮಕ್ಕೆ ತಾಲೂಕಿಗೆ ಬಂದಿರತಕ್ಕಂಥದ್ದು ನನಗೆ ಬಹಳ ಸಂತೋಷ. ಅದರಲ್ಲೂ ವಿಶ್ವ ಹಿಂದೂ ಪರಿಷತ್ ಎಂದರೆ, ಬಜರಂಗ ದಳ ಅಂದರೆ ಇವತ್ತಿನ ದಿವಸ ಭಾರತದಲ್ಲಿ ಬೀಳಿಗೆ ಅಲ್ಲ, ಬೇರೆ ಎಲ್ಲೇ ಕಾರ್ಯಕ್ರಮ ಆದ್ರೂ ಕೂಡ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಇಂಥದೇ ಕಿಚ್ಚನ್ನ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಮೂಡಿಸ್ತಾನೆ ಬಂದಿದ್ದಾರೆ ಅನ್ನೋದನ್ನ ನಾನು ಗರ್ವದಿಂದ ಹೇಳ್ತಾ ಇದ್ದೇನೆ ಈ ಒಂದು ಮಾತನ್ನ. ಇದೇ ರೀತಿ ಭಾರತದಲ್ಲಿರ್ತಕ್ಕಂಥ ಹಿಂದೂ ಧರ್ಮವನ್ನ ಪ್ರತಿಯೊಂದು ದೇಶದಲ್ಲೂ ಕೂಡ ಕೈ ಎತ್ತಿ ಮುಗಿಬೇಕು. ಇವರು ಇನ್ನು ಮುಂದೆ ಆಗಬೇಕು ಅಂತಲ್ಲ, ಈಗಾಗಲೇ ಆಗೋಗಿದೆ. ಇದನ್ನ ಹೀಗೆ ನಡೆಸ್ಕೊಂಡು ಹೋಗೋಣ. ನಮ್ಮ ಹಿಂದುತ್ವ ಎಲ್ಲೂ ಕೂಡ ಕಿಂಚಿತ್ತೂ ಕೂಡ ತಲೆ ತಗ್ಸುವಂತ ರೀತಿಗಳನ್ನು ನಾವು ಮಾಡೋದೇ ಬೇಡ, ನಾವು ಮಾಡೋದು ಕೂಡ ಇಲ್ಲ. ನಮ್ಮ ಹಿಂದುತ್ವ ನಮ್ಮ ಅನ್ನೋದಕ್ಕಿನ್ನ ಈ ಒಂದು ಹಿಂದುತ್ವದ ವಿಚಾರಕ್ಕೆ ಬಂದಾಗ, ಹಿಂದುತ್ವದ ಹೋರಾಟದ ವಿಚಾರಕ್ಕೆ ಬಂದಾಗ ನಾವೆಲ್ಲರೂ ಸೇರಿ ಅನ್ನೋದಕ್ಕಿನ್ನ ನಾನು ಒಬ್ಬನೇ ನಿಂತು ಹೋರಾಡ್ತೀನಿ ಎಂಬತಕ್ಕಂಥ ಮನೋಭಾವ ನಮ್ಮಲ್ಲಿ ಬರಬೇಕು ಅಂತ ನಾನು ನಿಮ್ಮೆಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದೇನೆ.
ಇರ್ತಕ್ಕಂಥ ಸುಮಂಗಲೆಯರು ತಾಯಂದರು ಹೆಣ್ಣು ಮಕ್ಕಳಿಗೆ ಅವರಿಗೆ ಅರಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿರ್ತಕ್ಕಂಥ ಸ್ಥಳದ ಆ ಬಟ್ಲಡಿಕೆಯನ್ನು ತೆಗೆದುಕೊಂಡು ಮನೆಯಲ್ಲಿ ಇವತ್ತಿನಿಂದ 11 ದಿವಸದ ಕಾಲ ದೇವರ ಸಾನ್ನಿಧ್ಯದಲ್ಲಿಟ್ಟು ಪೂಜೆಯನ್ನು ಮಾಡಿ, ಪೂಜೆ ಮಾಡಿದ ನಂತರ ಆ ಬಟ್ಲಡಿಕೆಯನ್ನು ಜೋಪಾನವಾಗಿ 11 ದಿವಸ ಆದಮೇಲೆ ಅದನ್ನು ನೀರಿಗೆ ವಿಸರ್ಜನೆ ಮಾಡಬೇಕು. ಈ ಒಂದು ಕ್ರಮವನ್ನು ಆಚರಣೆ ಮಾಡಿ ಇಷ್ಟೊತ್ತು ಸಮಾಧಾನದಿಂದ, ಸಾವಧಾನದಿಂದ, ಬಹಳಷ್ಟು ಶಾಂತತೆಯಿಂದ, ಬಹಳ ಅಚ್ಚುಕಟ್ಟಾದಂಥ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಗಣ್ಯರಿಗೂ, ಎಲ್ಲ ತಾಯಂದಿರಿಗೂ, ಹಾಗೆ ಬಿಳಿಗಿ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ, ಈ ತಾಲೂಕಿನ ಎಲ್ಲ ಜನತೆಗೂ, ವಿಶ್ವ ಹಿಂದೂ ಪರಿಷತ್ತು, ಬಜರಂಗದಳ ಹಾಗೂ ನನ್ನ ಆತ್ಮೀಯರು, ನನ್ನ ಹೃದಯದಲ್ಲಿ ಸದಾಕಾಲ ನೆಲೆಸಿರ್ತಕ್ಕಂಥವರು ನಮ್ಮ ಗೋಪಾಲ್ಜಿಯವರಿಗೂ ಸಹಿತ ಈ ಒಂದು ಕಾರ್ಯಕ್ರಮದ ಬಗ್ಗೆ ತಿಳಿಸ್ತಾ, ಹಾಗೆ ಇಲ್ಲಿರ್ತಕ್ಕಂಥ ಯತಿವರಣ್ಯರು, ಸಾಕಷ್ಟು ಜನ ಸಾಧು ಸಂತರು, ಈ ಕಾರ್ಯಕ್ರಮದಲ್ಲಿ ನಾನೇ ಮಾತಾಡದೆ ನಿಮ್ಮ ಮಾತನ್ನ ನಾನು ಆಲಿಸಬೇಕಾಗಿತ್ತು. ಸಮಯದ ಅಭಾವ ಇದೆ, ಅದರಿಂದ ಕ್ಷಮೆ ಹೇಳ್ತಾ ಇದ್ದೇನೆ. ಹಾಗಾಗಿ ಮುಂದೊಂದು ದಿವಸ ಈ ಕಾರ್ಯಕ್ರಮ ಇನ್ನಷ್ಟು ದೊಡ್ಡ ಮಟ್ಟದಲ್ಲಾಗಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಕೂತು ಮಾತಾಡುವಂಥದ್ದಾಗಲಿ ಅಂತ ಹೇಳ್ತಾ, ಎಲ್ಲ ನನ್ನ ಹಿಂದೂ ಹೆಬ್ಬುಲಿಗಳಿಗೆ ಸಹಿತ ಮತ್ತೊಮ್ಮೆ ಶುಭವನ್ನು ಕೋರ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಬಲೋ ಭಾರತ್ ಮಾತಾ ಕಿ. ಆನಂದ್ ಗುರೂಜಿ ಅವರು ಹೇಳುವಂಥ ಎಲ್ಲ ಅವರು ಮನೆ ಬಗ್ಗೆ ಮತ್ತು ಮಕ್ಕಳ ಬಗ್ಗೆ ಅವ್ರು ಇದ್ರ ರೀತಿ ಹೇಳ್ತಾರೆ. ನಾವು ಮನೆ ಕೆಲಸ ಬಿಟ್ಟು ಎಲ್ಲ ಅವ್ರ ಪ್ರೋಗ್ರಾಮ್ ಮುಗಿ ಮಟ್ಟ ನಾವು ಟಿ ವಿ ಮುಂದೆ ನೋಡ್ತಿರ್ತೀವಿ. ಆದರೂ ಮಕ್ಕಳು ಬೇಯ್ತಿರ್ತಾರೆ, ಏನಮ್ಮ ನೀನು ಟಿ ವಿ ಮುಂದೆ ಕೂತಿ ಅಂದ್ರೆ ಒಟ್ಟ ಲಗುಣ ಹೇಳಂಗಿಲ್ಲ ಅಂತ ಹೇಳಿ ಬೇಯ್ತಿರ್ತಾರೆ. ಆದರೂ ನಾವು ಆನಂದ್ ಗುರೂಜಿ ಅವ್ರ ಕಾರ್ಯಕ್ರಮ ನೋಡೋಕೆ ಭಾಳ ಸಂತೋಷ ಆಗ್ತದೆ. ಅವರ ಕಾರ್ಯಕ್ರಮ ಅಂದರೆ ಪಂಚಪ್ರಾಣ. ನಮಗೆ ನಮ್ಮ ಕಷ್ಟ ಕಾರ್ಪಣ್ಯಗಳು ಎಲ್ಲ ಅವರಿಂದ ರಾಶಿಗಳು ಹೇಳ್ತಾರೆ, ಅದನ್ನೆಲ್ಲ ಕೇಳಿಸ್ಕೊಂಡು ಅವರಲ್ಲಿ ಬಹಳ ನಂಬಿಕೆ ಇದೆ. ದಿನಾಲೂ ಆ ಕಾರ್ಯಕ್ರಮ ನೋಡದೆ ನಮಗೆ ಜೀವ ಸಮಾಧಾನ ಆಗೋದಿಲ್ಲ. ಅವರು ಏನು ನಡೆಸ್ಕೊಟ್ಟಂಥ ಕಾರ್ಯಕ್ರಮಗಳು ಅವರು ಅಷ್ಟು ಹೇಳಿದರು, ಅವರು ನಮ್ಮ ಕೈಲಿ ಮಾಡಿದಷ್ಟು ಅದು ಎಷ್ಟಾಗುತ್ತೆ ಅಷ್ಟಾದ್ರೂ ನಾವು ಅನುಷ್ಠಾನಗಳನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ದಿನ ನಿಮ್ಮನ್ನು ನೋಡ್ಲಾರ್ದ ನಾವು ಹೊರಬೀಳೋದಿಲ್ಲ. ಅವ್ರು ನಮ್ಮ ಮನ್ಯಾಗ ಏನೋ ಅಂದ್ರೂ ನಾವು ಒಂದು ಕೆಲಸ ಬಿಡ್ತೇವೆ, ನಿಮ್ಮನ್ನು ನೋಡ್ಲಾರ್ದ, ನಿಮ್ಮ ಅಕ್ಕ ನೋಡ್ಲಾರ್ದ ನಾವು ಹೊರಬೀಳೋದಿಲ್ಲ. ತಂದೆ ತಾಯಿಕಿನ ಹೆಚ್ಚ, ನಮ್ಮ ಮನೆದೇವ್ರಕಿನ ನೀವು ಹೆಚ್ಚ ನಮ್ಮ ಪಾಲಿಗೆ. ಶ್ರೀರಾಮ ಜಯ ರಾಮ ಶೃಂಗಾರ ರಾಮ ಶ್ರೀರಾಮ.
ಬ್ರಹ್ಮರ ಕುಟ್ಲಲ್ಲಿ ಇರ್ತಕ್ಕಂಥ ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವಿದ್ಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮರಂತಹ ಶ್ರೀಮದ್ ಮಹಾರಾಮಚಂದ್ರ ಸ್ವಾಮಿನೇ ನಮಃ. बोलो रामचंद्र महाराज की, बोलो रामचंद्र महाराज की, बोलो ರಾಮಚಂದ್ರ ಮಹಾರಾಜ್ ಕಿ. ರಾಮದೇವರನ್ನ ಪ್ರಾರ್ಥನೆ ಮಾಡ್ತಾ ನಿರಂತರವಾದಂತಹ ಭಜನೆ ನಡೀತಾ ಇರತಕ್ಕಂಥ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಇದು ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ನಾಗಬ್ರಹ್ಮ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನಡೀತಿರ್ತಕ್ಕಂತಹ ನಿತ್ಯವೂ ಸಹಿತ ರಾಮನಾಮ ಜಪ, ಜೊತೆಗೆ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಎಲ್ಲರೂ ರಾಮನಾಮವನ್ನು ಜಪಿಸ್ತಿರ್ತಕ್ಕಂಥದ್ದು ನೋಡಲಿಕ್ಕೆ ಆನಂದ ಇರತಕ್ಕಂಥದ್ದು. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಧರ್ಮ, ಸಂಸ್ಕೃತಿ, ಸಂಪ್ರದಾಯವನ್ನು ಪುಟ್ಟ ಮಕ್ಕಳಿಂದ, ಚಿಕ್ಕ ಮಕ್ಕಳಿಂದಲೇ ಸಂಸ್ಕೃತಿಯನ್ನು ಕಲಿಸಿ ನಮ್ಮ ಭಾರತದ ನೆಲದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಂಪನ್ನು ಉಣಬಡಿಸುವಂಥ ಕಾಯಕ ಮಂಗಳೂರು ಈ ಭಾಗದಲ್ಲಿ ಸಾಕಷ್ಟು ಜನ ಮಾಡ್ತಿದ್ದಾರೆ. ಅದರಲ್ಲೂ ಈ ವಿಶೇಷವಾಗಿರ್ತಕ್ಕಂಥ ರಾಮತಾರಕ ಹವನವನ್ನು, ರಾಮರ ವಿಶೇಷವಾಗಿರ್ತಕ್ಕಂಥ ಜಪಾನುಷ್ಠಾನವನ್ನು, ನಿರಂತರವಾದಂತಹ ಭಜನೆ ಕೀರ್ತನೆಗಳನ್ನು ಸಹಿತ ಇಲ್ಲಿ ನಡೆಸುವಂಥದ್ದು ಮಹತ್ತರವಾಗಿರ್ತಕ್ಕಂಥದ್ದು. ಮೂಲರಾಮರನ್ನ ದರ್ಶನ ಮಾಡಿದ್ದೀರಿ. ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂತಹ ಆರಾಧನೆ, ನಿತ್ಯವೂ ನಡೀತಿರ್ತಕ್ಕಂಥ ನಿತ್ಯೋತ್ಸವದ ಕಾರ್ಯಕ್ರಮ, ಸತತವಾಗಿ 8 ದಿನಗಳ ಕಾಲ ನಿರಂತರವಾಗಿ ನಡೆಯುವಂತಹ ಈ ಭಜನಾ ಕಾರ್ಯಕ್ರಮ, ಜೊತೆಗೆ ಇದರ ಸಮಾಪ್ತಿ ಕಾರ್ಯಕ್ರಮ ಸಹಿತ ಬಹಳ ಅದ್ಧೂರಿತವಾಗಿ ಅದ್ಭುತವಾಗಿ ನಡೀತಕ್ಕಂತಹದ್ದು. ಯಾರೊಬ್ಬರಾದರೂ ಸಹಿತ ಜಾತಿ ಮತ ಭೇದವಿಲ್ಲದಿರ, ಪಂಥಗಳ ಭೇದವಿಲ್ಲದಿರ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಕೀರ್ತನೆಯನ್ನು ನಿರಂತರವಾಗಿ ಪಠಿಸುವಂತಹ ಕ್ಷೇತ್ರ ಈ ಕ್ಷೇತ್ರ. ನಿತ್ಯ ಭಜನೆ ಎಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಪುಟ್ಟ ಮಕ್ಕಳ ಬಾಯಲ್ಲಿ ಬರುವಂತಹ ಕೀರ್ತನೆಗಳನ್ನು ಕೇಳಿ ಆನಂದಿಸೋದು ಇವತ್ತಿನ ಕಾಯಕ. ಬನ್ನಿ, ರಾಮರ ದರ್ಶನ ಆಯಿತು, ರಾಮರ ಒಂದು ಸಾನ್ನಿಧ್ಯಕ್ಕೆ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋಣ. ರಾಮ, ಕೋದಂಡರಾಮ, ಜಾನಕಿ ರಾಮ, ಪಟ್ಟಾಭಿರಾಮ, ಶ್ರೀರಾಮ ರಾಮ. ರಾಮ ಅರಣ್ಯಕ್ಕೆ ಹೊರಡುವಾಗ ಭರತ ಬಂದು ಕೇಳ್ತಾನೆ, ರಾಮ ನೀನು ಅರಣ್ಯಕ್ಕೆ ಹೋಗೋದು ಬೇಡ, ನೀನು ಅರಣ್ಯಕ್ಕೆ ಹೊರಡತಕ್ಕಂಥದ್ದು ಅಷ್ಟು ಸಮಂಜಸ ಅಲ್ಲ, ನೀನು ನಿಂತು ರಾಜ್ಯವನ್ನು ಪರಿಪಾಲನೆ ಮಾಡಬೇಕು ಅಂತ. ರಾಜ್ಯವನ್ನು ಪರಿಪಾಲನೆ ಮಾಡಬೇಕು ಅಂದಾಗ ಪಿತೃವಾಕ್ಯ ಪರಿಪಾಲಕನಾಗಿರ್ತಕ್ಕಂಥ ಶ್ರೀರಾಮಚಂದ್ರ ನಾನು ಅರಣ್ಯಕ್ಕೆ ಹೊರಡ್ತಿರ್ತೀನಿ ಅಂತ ಹೇಳ್ತಾನೆ. ಆದರೆ ರಾಜ್ಯವನ್ನು ನಡೆಸೋದಾದರೂ ಯಾರು? ರಾಜ್ಯವನ್ನು ನೀನು ನಡೆಸಬೇಕು ನಿಜ, ಆದರೂ ರಾಮ ನೀನಿಲ್ಲದಂತಹ ರಾಜ್ಯ ನಡೆಯೋದು ಬಹಳ ಕಷ್ಟ ಅಂತ ಹೇಳಿದಾಗ ಪಾದಕೆಗಳನ್ನು ಕೊಟ್ಟು ಇದು ನಿನ್ನ ವಶದಲ್ಲಿ ಇಟ್ಕೋ ಅಂತ ಹೇಳಿ ಹಾಕಿರ್ತಕ್ಕಂಥ ಪಾದಕೆಗಳನ್ನು ಸಹಿತ ಭರತನಿಗೆ ಕೊಟ್ಟು ಹೋಗುವಂಥ ಈ ಸುಂದರವಾದಂಥ ದೃಶ್ಯ. ಸೀತಾರಾಮರು ಜೊತೆಯಲ್ಲಿರುವಾಗ ಆ ಬಂಗಾರದ ಜಿಂಕೆ ಒಂದು ಬಂದು ಅಂಥದ್ದೇ ಜಿಂಕೆ ಬೇಕು ಅಂತ ಹೇಳಿ ಸೀತೆ ಹಠಪಟ್ಟಾಗ ಆ ರಾಮ ಬಂಗಾರದ ಜಿಂಕೆಯನ್ನು ತಡಲಿಕ್ಕೆ ಕಾಡಿಗೆ ಹೊರಡ್ತಾನೆ. ಇತ್ತ ಸೀತೆ ರಾವಣಾಸುರನ ಪಾಲಾಗ್ತಾಳೆ. ನೋಡಿ ಎಂದೊಂದು ಕೀರ್ತನೆಗಳು ಅಂದರೆ ಮುಂಬರ್ತಕ್ಕಂತಹ ದಿನಗಳಲ್ಲಿ ಪುಟ್ಟ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೂ ಸಹಿತ ರಾಮರ ಚರಿತ್ರೆ ಎಲ್ಲರಿಗೂ ಗೊತ್ತಾಗಬೇಕಾಗಿದೆ. ಅದಕ್ಕಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಈ ಒಂದು ರಾಮ ಮಂದಿರದಲ್ಲಿ ಎಲ್ಲವನ್ನೂ ಸಹಿತ ಕೆತ್ತಲ್ಪಟ್ಟಿದೆ.